ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತೇನಪ್ಪಾ ಅಂದ್ರೆ ನಮ್ ಕಡೆ ಅವಾಗ ಚಿಕ್ಕವರಾಗಿ ತಿಂತಿದ್ವಿ ಕೊಬ್ಬರಿ ಮಿಠಾಯಿ ಅಂತ. ಸೊ ಅದನ್ನ ಮಾಡೋದ್ವಿ ಯಾವ್ದು ಕೊಬ್ಬರಿ ಬರ್ಫಿ. ಈಗ ಕೊಬ್ಬರಿ ಬರ್ಫಿ ಅಂತಿದ್ರು, ನಾವು ಕೊಬ್ಬರಿ ಮಿಠಾಯಿ ಅಂತಿದ್ವಿ. ಸೊ ಅವಾಗ ₹1 ₹2 ಎಲ್ಲ ಸಿಗುವ, ಇವಾಗ ₹5 ₹10 ಆಗೈತೆ. ಸೊ ಇವಾಗ ಅದನ್ನ ಟ್ರೈ ಮಾಡೋಣ ಅನ್ಕೊಂಡಿದ್ವಿ. ಸೊ ಇವಾಗ ಯಾವ ತರ ಮಾಡ್ತೀವಿ ಅಂತ ಒಂದೇ ಒಂದು ಹೇಳ್ತಾ ಇರ್ತೀವಿ. ಇವಾಗ ಶುರು ಮಾಡೋಣ, ಲೆಟ್ಸ್ ಗೋ. ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಸೊ ಇವಾಗ ಕೊಬ್ಬರಿ ಮಿಠಾಯಿಗೆ ಏನೆಲ್ಲ ಪದಾರ್ಥಗಳು ಬೇಕಂತ ಒಂದು ಹೇಳ್ತಾ ಇರ್ತೀನಿ. ಸೊ ಇವಾಗ ನೋಡ್ಬೋದು, ಮೈನ್ ಕೊಬ್ಬರಿ ಬೇಕು, ಮತ್ತೆ ಸಕ್ಕರೆ, ಮತ್ತೆ ಬಾದಾಮು, ಮತ್ತೆ ಗುಡ್ ಲೈಫ್ ತಗೊಂಡಿದ್ವಿ ನಂದಿನಿ ಹಾಲು. ಸೊ ಮತ್ತೆ ಏಲಕ್ಕಿ, ಮತ್ತೆ ಬಂದ್ಬಿಟ್ಟು ತುಪ್ಪ. ಸೊ ಕ್ರೀಮ್ ಇದ್ರೆ ಕ್ರೀಮ್ ಹಾಕೋದು, ಫ್ರೆಶ್ ಕ್ರೀಮು. ಸೊ ಇಲ್ಲಿ ನಮ್ಮ ಹತ್ರ ನಾವು ಯೂಸ್ ಮಾಡ್ತಿಲ್ಲ, ಸೊ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಇವಾಗ ಒಂದು ಬಟ್ಲು ತಗೋಬೇಕು, ಬಟ್ಲಿಗೆ ನೀರು ಇಟ್ಕೊಂಡು ಸೊ ಇವಾಗ ಅವಾಗ ಕಟ್ ಮಾಡ್ಕೊಂಡಿದ್ವಿ ಕೊಬ್ಬರಿನ. ಸೊ ಇವಾಗ ಅದ್ರಿಗೆ ಹಾಕಿ ಕ್ಲೀನಾಗಿ ಕುದಿಸ್ಕೋಬೇಕು ಒಂದು 5 to 10 ಮಿನಿಟ್ಸು. ಕೊಬ್ಬರಿ ಮತ್ತೆ ಬಾದಾಮು ಎರಡು ಈ ತರ ಹಾಕೊಳ್ಳಿ. ಆ ಥರ ಹಾಕೋಬೇಕಂತೆ. ಬಟ್ಲು ಸ್ವಲ್ಪ ದೊಡ್ಡದಾಗಿದ್ರೆ ಹಾಕೊಳ್ರಿ, ಚಿಕ್ಕದಿದ್ರೆ ಚಿಕ್ಕದು ಹಾಕೋಬೋದು. ಕರಿ ಕೊಬ್ಬರಿ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಕರಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ಇದು ಕರಿ ಇದಿರ್ಬೇಕು, ಕಪ್ಪು ಕಪ್ಪು ಕಪ್ಪ ಆಗಿರ್ಬೇಕಾ? ಅದು ಕೆಂಪು ಕೊಬ್ಬರಿ ಸಾಂಬಾರ್ ಯೂಸ್ ಮಾಡ್ತಾರೆ. ಇದು ಸ್ವೀಟ್ ಎಲ್ಲ ಮಾಡಕಂದ್ರೆ ಇದೇ ಕೊಬ್ಬರಿ ಯೂಸ್ ಮಾಡಿ. ಸೊ ಈ ತರ ಕ್ಲೀನ್ ಆಗಿ ನೀರು ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಬಟ್ಲು ಚಿಕ್ಕದಾಗಿರೋದ್ರಿಂದ ಇಲ್ಲ ದೊಡ್ಡದ ಇಟ್ಕೊಂಡು ನಾನು ಚಿಕ್ಕದ ಇಟ್ಟಿದ್ದೀನಿ. ನೋಡಂಗೆ ಕೊಡಂಗಿ ಅಂತ ನೋಡಂಗೆ ಕೊಡಂಗಿ ಆ ಥರ ಹಾಕೊಂಡು ಒಂದು 5 to 10 ಮಿನಿಟ್ಸ್ ಕ್ಲೀನಾಗಿ ಕುದಿ ಬರಬೇಕು, ಒಂದೆರಡು ಸಾರಿ. ಆವಾಗ ಬೇಕಾದ್ರೆ ಸೈಡ್ಗೆ ಇಟ್ಬಿಟ್ಟು ಅದ್ರ ಮೇಲೆ ಇರೋ ನೀರು ತೆಗಿಬೇಕು. ಏಲಕ್ಕಿ ಪೌಡರ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಏಲಕ್ಕಿ ಪೌಡ್ರ್ ಮಾಡೋಣ. ಸೊ ಇವಾಗ ಏಲಕ್ಕಿ ಪೌಡ್ರ್ ಮಾಡ್ಕೊಳ್ಳೋಣ. ಒಂದು ಏಲಕ್ಕಿ ಒಂದು 6 ಇಲ್ಲ 8 ಹಾಕೊಂಡಿದೀವಿ. ಸೊ ನೀವು ಸ್ವಲ್ಪ ಸಕ್ಕರೆ ಹಾಕಿ ಇನ್ನೊಂದೆರಡು. ಸೊ ಇವಾಗ ಅದನ್ನ ಮಿಕ್ಸಿಗೆ ಹಾಕೋಣ. ಸೊ ಇವಾಗ ನೋಡ್ಬೋದು ನೀವು, ಸೊ ಕ್ಲೀನಾಗಿ ಗ್ರೈಂಡ್ ಆಗಿದೆ. ಸೊ ಗಮ್ಮ ಅಂತ ಐತೆ ನಿಜವಾಗ್ಲೂ ಅದಂತೂ. ಸೊ ಇವಾಗ ಅದನ್ನ ಎತ್ತಿ ಸೈಡ್ಗೆ ಇಟ್ಕೊಬಿಡೋಣ. ಇವಾಗ ಅಷ್ಟೊತ್ತಿಗೆ ಬಾದಾಮು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಯಾಕಂದರೆ ಲಾಸ್ಟಲ್ಲಿ ಹೇಳ್ತೀನಿ ಯಾಕಬೇಕು ಅಂತ. ಸೊ ಸ್ಮಾಲ್ ಆಗಿ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕೀಗ. ಕಲ್ಲಪ್ಪ ಅವರು ಸ್ಟಾರ್ಟ್ ಮಾಡಿ ಕಟ್ ಮಾಡ್ತಾರೆ ಈಗ ಅದನ್ನ ಯಾಕೆ ನೆಕ್ತಿದ್ಯೋ? ನೆಕ್ತಿದ್ಯಾ? ಟೇಸ್ಟ್ ನೋಡ್ತಿದ್ಯಾ? ಟೇಸ್ಟ್ ಸೂಪರ್ ಆಗೈತಂತೆ. ಏನ್ ಮಾಡೋಣ ನೆಕ್ಸ್ಟ್? ಬಾದಾಮ್ ಕಟ್ ಮಾಡ್ಕೊಬಿಡೋಣ. ಸೊ ಇವಾಗ ನಮ್ಮ ಹತ್ರ ಇದು ಆಲ್ರೆಡಿ ತಗೊಬಂದಿರೋ ಬಾದಾಮನ್ನು ಸ್ವಲ್ಪ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸ್ಮಾಲ್ ಪೀಸ್ ಆಗಿರ್ಬೇಕು, ಯಾಕಂದ್ರೆ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿ ಲೇಯರ್ ಟೈಪ್ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ತಿನ್ನಕ್ಕೆ. ಅದಕ್ಕೆ ಈಗ ಕಲ್ಲಪ್ಪ ಕ್ಲೀನಾಗಿ ಕಟ್ ಮಾಡ್ತಾವ ನೋಡಿ ಯಾವ ಥರ ಅಂತ. ಸ್ಲೈಸು ನೋಡಿ ಈ ಥರ ಚಿಕ್ಕದ ಸ್ಮಾಲ್ ಆಗಿ ಪೀಸ್ ಮಾಡ್ಕೋಬೋದು. ಇನ್ನೂ ಸಣ್ಣ ಕಟ್ ಮಾಡ್ತೀನಿ ಅಂದ್ರೆ ಕಟ್ ಮಾಡಿ, ಏನಾಗಿಲ್ಲ. ಮೈನ್ ಪಿಸ್ತಾ ಇದ್ರೆ ಪಿಸ್ತಾನು ಕಟ್ ಮಾಡಿ ಇಟ್ಸಲ್ಲ. ಪಿಸ್ತಾ ಅಂಗಡಿ ಕ್ಲೋಸ್ ಆಗಿತ್ತ, ಬಾದಾಮ್ ಅಂಗಡಿ ಮಾತ್ರ ಸಿಕ್ಕಿತ್ತು ನಿನಗೆ. ನೋಡ್ರಿ ಬಾದಾಮ್ ಅಂಗಡಿ ಕೇಳಿದೆ, ಪಿಸ್ತಾ ಇಲ್ಲ ಅಂತ. ಇಲ್ಲ ನಾ ಬಾದಾಮ್ ಅಷ್ಟೇ ಇದೆ, ಪಿಸ್ತಾ ಅಂಗಡಿ ಹೋಗ್ಬಿಟ್ಟ. ಗರ್ಲ್ ಫ್ರೆಂಡ್ ಜೊತೆ ಹೋಗ್ಬಿಟ್ನ. ಅದಕ್ಕೆ ಇವಾಗ ಬಾದಾಮ್ ತಗೊಂಡು ಪಿಸ್ತಾ ತಗೊಂಡ್ ಬರೋದು ಕೈಯಾಕಾಗಲ್ಲ ಅಂತ ಹೇಳ್ಬಿಟ್ಟು ಬಾದಾಮ್ ತಂದು ಬಾದಾಮ್ ಕಟ್ ಮಾಡಾಕ್ತಾವ್ನಿ. ಬಾದಾಮ್ ಮಾತ್ರ ಆಗ್ತಾ ಇದೆ. ಬಾದಾಮ್ ಮಾಡ್ರೆ ಮಾಡಾಕ್ತಿದ್ಯ ಅದನ್ನ? ಒಮ್ಮೆ ಮಾಡ್ತಿಲ್ಲ, ಚೂರ್ ಮಾಡ್ರೆ ಅದನ್ನ ಜಳ್ಕಕ್ ಹೋಗಿದ್ದಾವೆ. ಕೊಬ್ಬರಿ ಇಲ್ಲ ಸ್ನಾನ ಮಾಡಕ್ ಹೋಗಿದ್ದಾವೆ ನೀರಲ್ಲಿ. ಜಳಕ ಮಾಡಕ್ ಹೋಗವ. ಅದಕ್ಕೆ ಜಳಕ ಮುಗಿಸ್ಕೊಂಡ್ಮೇಲೆ ಇನ್ನೇನ್ ತಿಂತಾವೆ. ಅದ್ರ ಜೊತೆ ಡ್ಯಾನ್ಸ್ ಆಡ್ತಾವೆ ನೋಡಿ. ಈಗ ಇವಾಗ ಕೊಬ್ಬರಿ ಮತ್ತೆ ಬಾದಾಮ್ಗೆ ನೋಡಿಲಿ ಡ್ಯಾನ್ಸ್ ಇನ್ನೂ ಇಲ್ಲ, ಸ್ವಲ್ಪ ಇದು ಮಾಡ್ತವೆ, ಆಮೇಲೆ ಡ್ಯಾನ್ಸ್ ಆಡ್ತವೆ. ನಾನ ನೀನ ಅಂದ್ರೆ ಜಗಳ ಆಡ್ತಿರ್ತಾವ ಒಳಗಡೆ. ಇವಾಗ ನೋಡ್ಬೋದು ಬಾದಾಮು ಮತ್ತೆ ಕೊಬ್ಬರಿ ಎರಡು ಜಗಳ ಆಡ್ತಿದಾವಂತೆ, ಇಲ್ಲ ಡ್ಯಾನ್ಸ್ ಆಡ್ತಿದಾವಂತೆ. ಡಿಸ್ಕೋ ಡ್ಯಾನ್ಸ್ ಆಡ್ತಿದಾವೆ. ಬಾದಾಮ್ಗಳೇ ಜಾಸ್ತಿ ಡ್ಯಾನ್ಸ್ ಆಡ್ತಾರೆ. ಅದು ತೂಕ ಜಾಸ್ತಿ ಇರೋಲ್ಲ, ಅದಕ್ಕೆ ಅವು ತೂಕ ಜಾಸ್ತಿ ಇದ್ದಿದ್ರೆ ಅವು ಆಡ್ತಿರ್ಲಿಲ್ಲ. ಬಟ್ ಬಾದಾಮಿ ರೇಟ್ ಎಷ್ಟಿದೆ ಗೊತ್ತಲ್ಲ? ಅಂತಾರಲ್ಲ, ಮೂತು ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತನಾ? ಹಂಗೆ ಇದು ಸೈಜ್ ಚಿಕ್ಕದಾದ್ರೂ ರೇಟ್ ಜಾಸ್ತಿ.
ಸೊ ಇವಾಗ ಅದನ್ನ ಇವಾಗ ಆಫ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ 6 to 7 ಮಿನಿಟ್ಸ್ ಆಗಿದೆ. 7 ಮಿನಿಟ್ಸ್ ಆಗಿದೆ ಈಗ. 10 ಮಿನಿಟ್ಸ್ ಕುದಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಸ್ವಲ್ಪ ಕಲರು ಚೇಂಜ್ ಆಗಿದೆ ಅದರದ್ದು. ಸೊ ಇವಾಗ ಕಾಣಿಸ್ತಿಲ್ಲ, ಬಟ್ ಈಗ ಕಾಣಿಸುತ್ತೆ ನೋಡಿ. ಸೊ ಒಂಥರ ಕಲರ್ ಚೇಂಜ್ ಆಗಿದೆಯಾ. ಸೊ ಆ ಕಲರ್ ಚೇಂಜ್ ಆದಾಗ ಸೊ ಎತ್ತಿ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೋಬೇಕು. ಸೊ ಇವಾಗ ಅದನ್ನ ಅದರಲ್ಲಿ ನೀರಿದ್ದಲ್ಲ, ಸೊ ಆ ನೀರನ್ನೆಲ್ಲ ಸೈಡ್ಗೆ ಇಟ್ಬಿಡ್ಬೇಕು. ಸೊ ಆ ನೀರನ್ನೆಲ್ಲ ಸೈಡ್ಗೆ ಹಾಕಿ ಇವಾಗ ನೋಡಿ ಅದರಲ್ಲಿ ಬಾದಾಮಿ ಸುಮ್ಮನೆ ಹಂಗೆ ಅಂದಿದ ತಕ್ಷಣ ಬಂದುಬಿಡ್ಬೇಕು ಆಚೆ. ಒಟ್ಟು ಸಪ್ರೇಟು, ಬಾದಾಮಿ ಸಪ್ರೇಟು. ಸೊ ಮತ್ತು ಇದ್ರ ಮೇಲೆ ಇರೋ ಲೇಯರ್ನೆಲ್ಲ ಕ್ಲೀನಾಗಿ ತಗೋಬೇಕು. ಕ್ಲೀನಾಗಿ ತೆಗಿಬೇಕಾದ್ರೆ ತೋರಿಸ್ತೀವಿ ಆ ಥರ ತೆಗಿಬೇಕು ಅಂತ. ಈ ಥರ ಕ್ಲೀನಾಗಿ ತೆಗಿಬೇಕು. ಅದ್ರ ಮೇಲೆ ಇರೋದು ಆರಾಮಾಗಿ ಬಂದ್ಬಿಡುತ್ತೆ. ಶಾರ್ಪ್ ಇಲ್ಲ ಅಷ್ಟೇ, ಆಯ್ತಾ. ಯೂಸ್ ಮಾಡಿ ಹೋಗ್ಬಿಟ್ಟೈತೆ ಅದು. 5 ವರ್ಷ ಆಯ್ತು ಗೊತ್ತಾಗ್ಬಿಟ್ಟೈತೆ. ಈ ತರ ಎಲ್ಲ ಪೂರ ಕೊಬ್ಬರಿ ಎಲ್ಲ ಈ ತರ ಆ ಥರ ಬಂದ್ಬಿಡು ವೈಟ್ ಆಗಿ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡ್ಬೋದು ಕ್ಲೀನಾಗಿ ಸಿಪ್ಪೆ ತೆಗೆದ ಮೇಲೆಗಡೆ ಇರೋ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟಿದ್ವಿ. ತೋರಿಸ್ಲಾವು ಸರ್ ನೋಡಿ ಈ ಥರ ಕರಿ ಕೊಬ್ಬರಿ ಇರೋದು ಬಿಳಿ ಕೊಬ್ಬರಿ ಮಾಡಿದ್ದೀವಿ. ಇನ್ನೊಂದೇನಂದರೆ ಅದನ್ನು ಆವಾಗಲೇ ಪೋಸ್ಟರ್ ತೆಗಿತಿದ್ವಲ್ಲ, ಅದರಲ್ಲಿ ಕ್ಯಾರೆಟ್ ಬೀಟ್ರೂಟ್ ಮೇಲೆ ಒಟ್ಟಿ ತೆಗಿತು ನೋಡಿ ಅದರಲ್ಲಿ. ಸೊ ವರ್ಕೌಟ್ ಆಗಲಿಲ್ಲ, ಅದಕ್ಕೆ ಚಾಕು ಅಲ್ಲಿ ತಗೊಂಡು ಇಬ್ಬರು ಸೇರ್ಕೊಂಡು ಬೇಗ ಎತ್ಬಿಟ್ವಿ. ಸೊ ಆ ಕಡೆ ಬಾದಾಮು ಎಲ್ಲ ಬಿಡಿಸಿದ್ವಿ. ಸೊ ನೀರಲ್ಲಿ ಹಾಕಿದ್ವಲ್ಲ ಕುದ್ದಿದ್ದಕ್ಕೆ ಆಚೆ ಬಂದುಬಿಡ್ತು ಈಸಿಯಾಗಿ. ಸೊ ಇದು ಮೇಲುಗಡೆ ಇರೋ ಹೊಟ್ಟೆಲ್ಲ ತೆಗೆದಿದ್ವಿ. ಸೊ ಇವಾಗ ಅದನ್ನು ಸ್ವಲ್ಪ ಸ್ಮಾಲ್ ಪೀಸಾಗಿ ಮಾಡಿಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಬೇಕು. ತೋರಿಸ್ತೀವಿ ಇವಾಗ. ಇವಾಗ ಇದು ನೋಡ್ಬೋದು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಕ್ಲೀನಾಗಿ ಆ ಥರ ಸ್ಮಾಲ್ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಮಿಕ್ಸಿಗೆ ಸೊ ಕ್ಲೀನಾಗಿ ಕಟ್ ಆಗುತ್ತಿಲ್ಲ ಅಂದರೆ ಸ್ಟಕ್ ಆಗುತ್ತೆ ಮಿಕ್ಸಿ ಆಗುತ್ತೆ. ಅದಕ್ಕೆ ಅಲ್ಬಾರ್ದು ಅಂದ್ಬಿಟ್ಟು ಕ್ಲೀನಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಹಾಕೊಂಡ್ರೆ ಬೇಗ ಕಟ್ ಆಗುತ್ತೆ ಅಂತ ಅಷ್ಟೇ. ಖುಷಿಯಿಂದ ರುಬ್ಬಿ ಕೊಡುತ್ತೆ ಅಂತದು, ಬೇಜಾರು ಮಾಡ್ಕಂದೆ. ಸೊ ಅದರಿಂದ ಆ ಥರ ಮಾಡ್ಕೊತಾ ಇದ್ವಿ. ಸೊ ಇವಾಗ ಮಿಕ್ಸಿಗೆ ಹಾಕೋಬೇಕೆಲ್ಲ ಕಟ್ ಮಾಡ್ಕೊಂಡು ಪೀಸ್ಗಳು ಹಾಕಿ ಎಲ್ಲ ಒಂದೇ ಸಲ ಆಗುತ್ತೆ. ಆ ಥರ ಎಲ್ಲ ಹಾಕೊಂಡು ಅದ್ರಿಗೆ ಆವಾಗಲೇ ಬಿಡಿಸಿಟ್ಟಿದ್ವಲ್ಲ ಬಾದಾಮನ್ನ ಅವನ್ನ ಹಾಕೊಬಿಡ್ಬೇಕು ಒಂದೇ ಸಲ. ಬಾದಾಮ್ ಬೀಜ ಸೊ ಇವಾಗ ಅದು ಹಾಕೊಂಡು ಮಿಕ್ಸಿಗೆ ಹಾಕೋಬೇಕು. ಸೊ ಇವಾಗ ಫೈನಲಿ ನಾವು ಪೌಡ್ರ್ ರೆಡಿ ಮಾಡ್ಕೊಂಡಿದ್ವಿ. ಸೊ ಕೊಬ್ಬರಿ ಪೌಡ್ರನ್ನ ತೋರ್ಸಪ್ಪ ಹಿಂಗೆ ಕಳಮ್ಮ. ಫೈನಾಗಿ ಸಾಕಾದಾಗ ಬಂದೈತೆ ನಿಜವಾಗ್ಲೂ ಪೌಡ್ರು. ಸೇಮ್ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಕೊಬ್ಬರಿ ಪೌಡ್ರ್, ಸೇಮ್ ಅದೇ ಥರ ಐತೆ. ಸೊ ಅದಕ್ಕೆ ಹೇಳಿದ್ದು ಕ್ಲೀನಾಗಿ ತಗೊಂಡು ಮತ್ತು ನೀರಲ್ಲಿ ಹಾಕಿದ್ರೆ ಇದೇ ಥರ ಪ್ಲೈನಾಗಿ ಬರುತ್ತೆ, ಇಲ್ಲಾಂದರೆ ಒಂಥರ ಗಂಟು ಥರ ಬರುತ್ತೆ. ಸೊ ಅದರಿಂದ ನೀರಿಗೆ ಹಾಕೊಂಡು ಕುದಿಸ್ಕೋಬೇಕು. ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ. ಬರ್ಫಿ ನಾವು ತಿನ್ಬೇಕಾದ್ರೆ ₹1 ಇಷ್ಟು ಇವಾಗ ಅವಾಗ 50 ಪೈಸೆ ₹1 ಸಿಗೋದು. ಇವಾಗ ₹2 ₹3 ಕೊಟ್ಟರು ಸಿಗಲ್ಲ. ₹5 ₹6 ಸಿಗುತ್ತೆ ಒಂದು. ಅದರಿಂದ ನಾವೇ ಮನೇಲಿ ಮಾಡ್ಕೊಂಡು ಟ್ರೈ ಮಾಡ್ತಾ ಇದೀವಿ. ಬೆಂಕಿ ಹಚ್ಚನ ಹಚ್. ಯಾರ ಮನೆಗೆ? ಮನೇಲಿ ಗ್ಯಾಸ್ಗೆ. ಹುಷಾರಪ್ಪ ಮನೆ ಗ್ಯಾಸ್ ಐತಿಲ್ಲ ಮತ್ತೆ ಯಾಕ ಬಡ್ಕಂತೈತದ ಅದಕ್ಕೆ. ಚಾಕು ಎತ್ತು, ಚಾಕು ಎತ್ತು, ಚಾಕು ಎತ್ತಲಾ ಅದಲ್ಲ ಇಲ್ಲಿ ಹೋಗ್ಬಿಟ್ಟು ಅನ್ನ ಅಲ್ತಾನೆ ಮತ್ತೆ ಅಯ್ಯೋ ಹೋಗ್ಬಿಡ್ಸ್ಬಿಟ್ರಲ್ಲೋ ಅಂತ. ಸೊ ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಹಾಕೋಬೇಕು. ಏನ್ ಹಾಕೋಬೇಕು? ಇದು ಕೊಕೊನಟ್ ಪೌಡ್ರು. ಏನಕ್ಕೆ ಹೇಳ್ದಲ್ಲಾಗ್ಲಿ ಅದಲ್ಲ ಟಾಕ್ಸಿಕ್ದಾ ಯಪ್ಪ ಸೈಕು ಗುರು. ಟ್ರೈಲರ್ ಮಾತ್ರ ಬೆಂಕಿ ಅನ್ಕೋ. ಎಲ್ಲಾ ಮೂವೀಸ್ ಅಲ್ಲಿ ವಿಲನ್ಸ್ ಹೈಲೈಟ್ ಮಾಡಿದ್ರೆ ಆದ್ರೆ ಇದರಲ್ಲಿ ಬರೀ ಲೇಡಿ ವಿಲನ್ಸ್ ಹೈಲೈಟ್ ಮಾಡ್ಬೇಕು ಸಾಕು. ಆಕ್ಚುಲಿ ಇಲ್ಲಿ ವಿಲನ್ ಯಾರನ್ನೋದೇ ಗೊತ್ತಾಯ್ತಿಲ್ಲ. ಅಲ್ಲೋದ್ರೆ 3 ಕ್ಯಾರೆಕ್ಟರ್ ಕಾಣಿಸ್ತೈತೆ. ಎಷ್ಟು ತ್ರಿಬಲ್ ಇದ್ದಂಗೆ ಐತೆ ಅದ್ರಲ್ಲಿ. ಸೊ ಡಬಲ್ ತ್ರಿಬಲ್ ಅಂತ ಗೊತ್ತಾಯ್ತಿಲ್ಲ. ಅದ್ರಲ್ಲಿ ಪ್ರತಿ ವಿಲನ್ಸ್ ನ ಯಾರೋ ಹುಡ್ಗಿರ್ ಮಡ್ಗಾರ ಅವರು. ಸೊ ಇವಾಗ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು. ಸೊ ಇವಾಗ ಅದಕ್ಕೆ ತುಪ್ಪ ಹಾಕೊಂಡಿದ್ವಲ್ಲ, ಇವಾಗ ಅವಾಗಲೇ ಏನಾಗ ಮಿಕ್ಸಿಗೆ ಹಾಕೊಂಡಿರೋ ಪೌಡ್ರನ್ನ ಹಾಕೋಬೇಕು. ಈಗ ಕೊಕೊನಟ್ ಪೌಡ್ರ ಆ ಥರ
ಕ್ಲೀನಾಗಿ ಸ್ವಲ್ಪ ಕಲರ್ ಬರೋ ತನಕ ಒಂದು 5 to 6 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅದನ್ನು. ಸೊ ಇವಾಗ ನೋಡ್ಬೋದು ನೀವು ಕ್ಲೀನಾಗಿ ಒಂದು 5 ಮಿನಿಟ್ಸ್ 6 ಮಿನಿಟ್ಸ್ ಆದಮೇಲೆ ಹುರ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಸ್ವಲ್ಪ ಗೋಲ್ಡನ್ ಕಲರ್ ತಿರುಗ್ತಾ ಇದೆ. ಸೊ ಇವಾಗ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡಬೇಕು. ಸಕ್ಕರೆ ಹಾಕೊಂಡು ಒಂದ್ಸರಿ ಕ್ಲೀನಾಗಿ ಕಲಿಸ್ಕೊಂಡು ಮತ್ತೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಬೇಕು. ಸ್ವಲ್ಪ ಮಿಲ್ಕು, ಸೊ ಇವಾಗ ಅದನ್ನು ಒಂದು ಕ್ಲೀನಾಗಿ ಮಿಕ್ಸ್ ಆದಮೇಲೆ 1 ಮಿನಿಟು ಮತ್ತೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡು ಅದನ್ನೊಂದು 30 to 1 ಮಿನಿಟ್ ಕ್ಲೀನಾಗಿ ಕಲಿಸ್ಕೊಂಡ್ಮೇಲೆ ಸೊ ಅದನ್ನು ಸೈಡ್ ಇಟ್ಕೊಬಿಡೋಣ. ಹಿಂಗೆ ಕೈ ರೊಟೇಟ್ ಮಾಡ್ತಾನೆ ಇರಿ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ತಾಳು ಸೀದೋದ್ರೆ ಮತ್ತೆ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಏಲಕ್ಕಿ ಪುಡಲ್ಲಿ ಆ್ಯಡ್ ಮಾಡಿದ್ರೆ ರೆಡಿ ಆಗುತ್ತೆ ನಮ್ಮ ಕೊಬ್ಬರಿ ಮಿಠಾಯಿ. ಆ್ಯಡ್ ಮಾಡು. ಸೊ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಬಿಡೋಣ ಮೇಲ್ಗಡೆ ಗಮ್ ಅನ್ಸೋಕ್ಕೆ. ಸೊ ಇದು ಆ್ಯಕ್ಚುಲಿ ಅವಾಗಲೇ ಹಾಕೋಬೇಕಿತ್ತು, ಬಟ್ ಲೇಟ್ ಆಯಿತು. ಸೊ ಒಂದು ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು. ಸೊ ಇವಾಗ ಫೈನಲಿ ರೆಡಿ ಆಗಿದೆ. ಇದನ್ನ ಒಂದು ಪ್ಲೇಟಿಗೆ ಚೇಂಜ್ ಮಾಡ್ಕೊತ ಇದ್ವಿ. ಸೊ ಸ್ವಲ್ಪ ಕೆಳಗಡೆ ತುಪ್ಪ ಹಾಕಿ, ಇವಾಗ ತುಪ್ಪ ಹಾಕಿ ಅದ್ರ ಮೇಲೆ ಅದನ್ನು ಇಷ್ಟೊತ್ತು ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಮಿಠಾಯಿದ, ಸೊ ಅದನ್ನು ಮೇಲೆ ಹಾಕೋಬೇಕು. ಕ್ಲೀನಾಗಿ ಥರ ಇಟ್ಟಿಗೆ ಮಾಡ್ತಾರೆ ನೋಡು, ಆ ಥರ ಕ್ಲೀನಾಗಿ ಸಮವಾಗಿ ಮಾಡ್ಕೊಂಡ್ಬಿಡ್ಬೇಕು. ಸೊ ಅದ್ರ ಮೇಲೆ ಸ್ವಲ್ಪ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮನ್ನ ಅದ್ರ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಕ್ಲೀನಾಗಿ ಒಂಥರ ರೌಂಡ್ ಶೇಪ್ ತಂದು ಈ ಥರ ಇಟ್ಕೋಬೇಕು. ಸೊ ಚಿಕ್ಕದಾಗಿ ಏನಾದರೂ ಬೋಳಿದ್ರೆ ಚೆನ್ನಾಗಿರುತ್ತೆ. ಸೊ ಇದ್ರಿಗೆ ಅಂತ ಸೊ ನಮ್ಮ ಹತ್ರ ಇಲ್ಲ, ಸೊ ಅದಕ್ಕೆ ತಟ್ಟೆಗೆ ಹಾಕೊಂಡು ಮಾಡ್ತಾ ಇದ್ದೀನಿ. ಸೊ ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿ ಒಂದು 1/2 hour ಬಿಟ್ಬಿಟ್ರೆ ನಮ್ಮದು ಕೊಬ್ಬರಿ ಮಿಠಾಯಿ ರೆಡಿ ಇರುತ್ತೆ. ಸೊ ಇದನ್ನು ಕಟ್ ಮಾಡಿ ಯಾವ ಥರ ಐತೆ ಅಂತ ತಿಂದ್ಬಿಟ್ಟು ಇದ್ದೀನಿ, ಅಲ್ಲಿ ತನಕ ನೋಡ್ತಾ ಇದ್ದೀನಿ. ಸೊ ಇವಾಗ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಬಾದಾಮನ್ನ ಕ್ಲೀನಾಗಿ ಹಿಂಗೆ ಹಾಕೊಬಿಡ್ಬೇಕು. ಹಾಕೊಂಡ್ರೆ ಕೊಬ್ಬರಿ ಮಿಠಾಯಿ ರೆಡಿ. ಸೊ ಇದೇ ಥರ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ತಿಂದು ಹೆಂಗೈತೆ ಅಂತ ಮಾಡಿ ತಿಂದು ಹೆಂಗೈತೆ ಅಂತ ಒಂದು ಕಾಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಫೈನಲಿ ಕೊಬ್ಬರಿ ಮಿಠಾಯಿ ರೆಡಿ ಇದೆ. ಸೊ ಇವಾಗ ತಿಂದ್ಬಿಟ್ಟು ಯಾವ ಥರ ಐತೆ ಅಂತ ಹೇಳ್ತೀನಿ. ಸೊ ನೀವು ನೋಡ್ಬೋದು. ಸೊ ತಿನ್ನಕ್ಕೆ ಮಾತ್ರ ಸಖತ್ತಾಗಿತ್ತು. ಸೊ ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ವು ಅಂದರೆ ಒಂದು ಕ್ರೀಮ್ ಹಾಕ್ಬೇಕಾಯ್ತು, ಕ್ರೀಮ್ ಹಾಕಿದ್ದಿಲ್ಲ. ಹಾಲು ಹಾಕಿದ್ಮೇಲೆ ಸ್ವಲ್ಪ ಬಿಟ್ಟು ಒಂದು 30 seconds ಬಿಟ್ಟು ಕ್ರೀಮ್ ಹಾಕಿ ಕ್ಲೀನಾಗಿ ಕರ್ಸ್ಕೊಂಡಿದ್ರೆ ಕ್ಲೀನಾಗಿ ಕೂತಿರೋದು ಕಟ್ ಮಾಡ್ಕೊಳಕ್ಕೆ. ಬಟ್ ಕಟ್ ಮಾಡ್ಕೊಂಡಾಗ ಅಷ್ಟೊಂದು ಕ್ಲೀನಾಗಿ ಕಟ್ ಆಗಲಿಲ್ಲ, ಬಿಕಾಸ್ ಅದೇ ಕ್ರೀಮ್ ಹಾಕಿರ್ಲಿಲ್ಲವಾ ಅದಕ್ಕೆ. ಸೊ ಮತ್ತೆ ಏನು ಮಾಡೋದು ಅಂದರೆ ಸ್ವಲ್ಪ ಹಾಲು ಇತ್ತಲ್ಲ, ಸೊ ಹಾಲನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಸೊ ಕ್ಲೀನಾಗಿ ಮಾಡಿ ಮತ್ತೆ ರೌಂಡ್ ಶೇಪ್ ಮಾಡ್ಕೊತ ಇದ್ವಿ. ಸೊ ಇವಾಗ ಯಾವ ಥರ ಮಾಡಿದ್ವು ಅಂತ ನಮ್ಮ ಕಲ್ಲಪ್ಪ ಅವ್ರು ಮಾಡ್ತಾವನೀಗ. ಸೊ ತೋರಿಸ್ತೀನಿ ಯಾವ ಥರ ಮಾಡ್ದ ಅಂತ. ಸೊ ಇವಾಗ ಅದನ್ನ ನೋಡ. ಸೊ ಇವಾಗ ನೋಡ್ಬೋದು, ಒಂದು ಕ್ಯಾಪ್ ತಗೊಂಡು ಕ್ಯಾಪ್ಗೆ ಕ್ಲೀನಾಗಿ ಆ ಥರ ಹಾಕಿ ಸ್ವಲ್ಪ ಅದನ್ನ ಹಾಕಿ ಹಿಂಗೆ ಮಾಡ್ತಾವನೆ. ಸೊ ಚೆನ್ನಾಗಿ ಬರ್ತಿದ್ದಾವೆ. ಬಟ್ ನೀವು ಮಾಡಬೇಕಾದ್ರೆ ಕ್ಲೀನಾಗಿ ಒಂದೇ ಸಾರಿ ಮಾಡ್ಕೊಬಿಡ್ರಿ. ಸೊ ನೀವು ಈ ಥರ ಮಿಸ್ಟೇಕ್ ಮಾಡಬಾರ್ದು ಅಂತಲೇ ನಾನು ಹೇಳ್ತಾ ಇರೋದು. ಸೊ ವಿಡಿಯೋದಲ್ಲಿ ಸೊ ಕಟ್ ಮಾಡೋಕ್ಕಾದ್ರೆ ಸ್ವಲ್ಪ ಉದುರುದ್ರ ಆಗ್ತಿತ್ತು. ಸೊ ಒಂದೊಂದು ಹತ್ರ ಕರೆಕ್ಟಾಗಿ ಕಟ್ ಆಗ್ತಿದ್ದು, ಒಂದೊಂದು ಹತ್ರ ಕರೆಕ್ಟಾಗಿ ಕಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಸ್ವಲ್ಪ ಹಾಲು ಕಲಿಸ್ಬಿಟ್ಟು ಸೊ ಅದನ್ನು ಕ್ಲೀನಾಗಿ ಒಂದು ಇದರಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಟ್ರೈ ಮಾಡಿದ್ವಿ. ಬಟ್ ಚೆನ್ನಾಗಿ ಬರ್ತಿದ್ದಾವೆ, ಉದುರೋಗ್ತಿಲ್ಲ, ಕರೆಕ್ಟಾಗಿ ಬರ್ತಿದೆ. ಸೊ ನೀವು ಇದೇ ಥರ ಮನೆ ಒಂದ್ಸರಿ ಆದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಸೊ ಇವಾಗ ನೋಡ್ಬೋದು ನೀವು ಟೇಸ್ಟ್ ಆಗಿದೆ, ಟೇಸ್ಟ್ ಸಾಕಾಗಿದೆ. ಸೊ ಇವಾಗ ನೋಡ್ಬೋದು ನೀವು ಯಾವ ಥರ ಬರ್ತಿದ್ದಾವೆ ಅಂತ. ಸೊ ಅದಕ್ಕೆ ಹೇಳ್ತಿರೋದು. ಸೊ ಏನಾದರೂ ಆ ಥರ ಬರಲಿಲ್ಲ ಅಂದರೆ, ಚೆನ್ನಾಗಿ ಕಟ್ಟಾಗಕ್ಕೆ ಬರಲಿಲ್ಲ ಅಂದರೆ ಸೊ ಈ ಥರ ಒಂದು ಕ್ಯಾಪ್ ತಗೊಂಡು ಕ್ಯಾಪಲ್ಲಿ ಸೊ ಅದ್ರ ಮೇಲ್ಗಡೆ ಇರೋದು ಕಲ್ತ್ಬಿಟ್ಟು ಸೊ ಈ ಥರ ನೀವು ಮಾಡ್ಕೊಳ್ರಿ, ಚೆನ್ನಾಗಿ ಬರ್ತಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು, ಬಟ್ ಅದೊಂದೇ ಮಿಸ್ಟೇಕ್ ಆಗಿದೆ. ಸೊ ಇಷ್ಟೇ. ಕಲಪಿನ್ ಏನಾದ್ರು ಹೇಳೋದಿತ್ತು? ಇಲ್ಲ, ಮನೇಲಿ ಮಾಡ್ಕೊಳ್ಳಿ, ಹೆಲ್ತಿಯಾಗಿ ತಿನ್ನಿ, ಚೆನ್ನಾಗಿರುತ್ತೆ. ಹಾಂ, ಅಂಗಡಿಲಿ ಹೋದ್ರೆ ಇವಾಗ ಇರುತ್ತೆ ಒಂದು ಪೀಸ್ಗೆ 5 ರೂಪಾಯಿ. ಹಾಂ, ಅದೇ ನಾವೇ ಮಾಡ್ಕೊಂಡ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಸೊ ತಗೊಳ್ರಿ, ಹಂಗೆ ಹಾಕಲ್ರಿ, ಪ್ರೆಸ್ ಮಾಡಿ ಹಾಕಿ ಅಷ್ಟೇ. ಏನೋ ತಲೆ ಓಡಿಸ್ಬೇಕಲ್ಲ, ಏನೋ ಊರಿಗೆ ಫೈಲ್ ಆಗಿದೆ ಅಂತ ಬಿಡಕ್ಕಾಗಲ್ವಲ್ಲ. ಸೊ ಅದರಿಂದ ಈ ತರ ಸ್ವಲ್ಪ ಎಕ್ಸ್ಟ್ರಾ ಮಿಲ್ಕ್ ಹಾಕೊಂಡು ಕಟ್ ಮಾಡ್ಕೋಬಹುದಾಯ್ತು. ಬಟ್ ಸೊ ಮತ್ತೆ ಅದನ್ನ ಹಾಕಿ ಕುತ್ಕೊಂಡು ಸ್ವಲ್ಪ ಹೊತ್ತು ವೇಟ್ ಮಾಡೋದಕ್ಕೆ ನಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾ ಮಚ್ಚೆ ಅಂತ ಇದಕ್ಕೆ ಅವ್ನು ಮಾಡ್ಕೊಡ್ತಾನೆ. ಸೊ ಇದೇ ತರ. ಸೊ ನೀವು ಇದೇ ತರ ಐಡಿಯಾ ಓಡಿಸಿ ಮಾಡ್ಕೊಳ್ರಿ, ತೋರ್ಸು. ಸೊ ನೋಡ್ಬೋದು ಯಾವ ತರ ಬರ್ತಿದೆ ಅಂತ. ಇದಕ್ಕೆ ಮೇಲೆ ಡೆಕೋರೇಷನ್ ಈ ತರ ಹಿಂಗೆ ತೆಗೆದ್ಬಿಟ್ಟು ಬಾ, ನಾವು ಡೆಕೋರೇಷನ್ ಮಾಡ್ಕೊಂಡೆ. ಸೊ ನೀವು ಒಂದ್ಸರಿ ಇದೇ ತರ ಟ್ರೈ ಮಾಡಿ ಗೈಸ್.
ಯಾರಾದ್ರೂ ಬೇಕಾದ್ರೆ ಹೇಳಿ ಪಾರ್ಸಲ್ ಕಳಿಸ್ತಾನೆ. ಪಾರ್ಸಲ್ ತಗೋತೀವಿ. ಒಂದ್ ಲಡ್ಡುಗೆ 5 ರೂಪಾಯಿ ಐತಲ್ಲ, ನಾವು 3 ರೂಪಾಯಿ ಇರ್ತೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಕೊಡಿ guys. ಹಂಗೆ ಯಾರಿಗಾದ್ರೂ ಗೊತ್ತಿರೋರಿಗಿದ್ರೆ ಆ ಗ್ರೂಪ್ಗೆ ಸಮಥಿಂಗ್ ಏನಾದ್ರು ಇದ್ರೆ ಅವ್ರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಹಂಗೆ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೊ ಮಚ್. ಇದೇ ತರ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಲವ್ ಯು ಆಲ್.